ಆರೋಗ್ಯ ಸಚಿವರ ಸೂಚನೆ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನ ಇವತ್ತು ನಡೆಸಲಾಗುತ್ತದೆ. ಕೋವಿಡ್ ಹೊಸ ತಳಿ ತಡೆಗಟ್ಟುವ ಕುರಿತು ಮಹತ್ವದ ಸಭೆಯನ್ನ ಇವತ್ತು ನಡೆಸಲಾಗುತ್ತೆ. 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಇವತ್ತಿನ ಸಭೆಯಲ್ಲಿ ಹೊಸ ನಿಯಮಗಳು ಜಾರಿಗೆ ಬರುತ್ತಾ? ಹಾಗಾದ್ರೆ ಕ್ರಿಸ್ಮಸ್ ಬರುತ್ತೆ, ಹೊಸ ವರ್ಷಕ್ಕೂ ಕೂಡ ದಿನಗಣನೆ ಶುರು ಆಗಿದೆ. ಇಂತಹ ಸಂದರ್ಭದಲ್ಲಿ ಕೋವಿಡ್ ಕರಿನೆರಳು ಕವಿಯುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಇವತ್ತು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನ ನಡೆಸ್ತಾರೆ. ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಹೊಸ ರೂಲ್ಸ್ ಏನಾದರೂ ಜಾರಿಗೊಳಿಸ್ತಾರಾ ಅಂತ. ಸ್ಪೆಷಲಿ ಕೇರಳದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಕೂಡ ರಾಜ್ಯಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಹೊಸ ರೂಲ್ಸ್ಗಳು ಬರುತ್ತೆ ಅಂತ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಇವತ್ತು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಸಭೆಯನ್ನ ಸಚಿವರು ನಡೆಸಲಿದ್ದಾರೆ. ಹಾಗಾದ್ರೆ ಯಾವೆಲ್ಲ ವಿಚಾರಗಳು ಇವತ್ತು ಚರ್ಚೆಗೆ ಬರುತ್ತೆ, ಯಾವೆಲ್ಲ ನಿಯಮಗಳು ಜಾರಿಯಾಗುವಂತಹ ಚಾನ್ಸಸ್ ಕಂಡು ಬರ್ತಿದೆ? ಸಭಾ ಇವತ್ತು ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷ ಆಗಿರುವಂತಹ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯಲಿಕ್ಕಿದೆ. ಯಾಕಂದ್ರೆ ಪಕ್ಕದ ರಾಜ್ಯ ಆಗಿರುವಂತಹ ಕೇರಳದಲ್ಲಿ ಯಾವ ರೀತಿಯಾಗಿ ಈ JN1 ಉಪಟಳವನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನ ನೀವು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಅಲ್ಲಿಂದ ನಮ್ಮ ರಾಜ್ಯಕ್ಕೆ ಬರುವಂತವರ ಮೇಲೆ ಹೆಚ್ಚಿನ ನಿಗಾ ಇಡುವಂತಹ ಸಲುವಾಗಿ, ಹಾಗೆ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವ ಸಲುವಾಗಿ ಸದ್ಯದಲ್ಲೇ ಕ್ರಿಸ್ಮಸ್ ಇದೆ, ಹಾಗೆ ಜೊತೆಗೆ ನ್ಯೂ ಇಯರ್ ಕೂಡ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಜಾಸ್ತಿ ಈ ಒಂದು ವೈರಸ್ ಸ್ಪ್ರೆಡ್ ಆಗದ ರೀತಿಯಲ್ಲಿ ಆ ಕ್ರಿಮಿಗೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಇವತ್ತಿನ ಸಭೆಯಲ್ಲಿ ಈ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಕೊಡ್ತಾರೆ. ಬಟ್ ಸದ್ಯ ಲಭ್ಯ ಆಗ್ತಾ ಇರುವಂತಹ ಲೇಟೆಸ್ಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂತ ಕೇಳಿದ್ರೆ, ಸಚಿವರು ಈ ಸಭೆಯಲ್ಲಿ ಭಾಗಿಯಾಗೋದಿಲ್ಲ, ಬದಲಾಗಿ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷ ಆಗಿರುವಂತಹ ಡಾಕ್ಟರ್ ರವಿ ಇರ್ತಾರೆ. ಅವ್ರ ಜೊತೆಗೆ 15 ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಇರ್ತಾರೆ. ಅವ್ರ ಜೊತೆಗೆ BBMP ಆರೋಗ್ಯಾಧಿಕಾರಿಗಳಿರ್ತಾರೆ. ಇವರೆಲ್ಲರೂ ಜೊತೆಯಾಗಿದ್ಕೊಂಡು ಒಂದು ಮಾರ್ಗಸೂಚಿಯನ್ನ ಇವತ್ತು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಸಭೆ ಬಳಿಕ ಆ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡ್ತಾರೆ. ಆ ಮಾರ್ಗಸೂಚಿಯಲ್ಲಿ ಏನೇನು ಇರಬಹುದು ಅಂತ ನಾವು ಪ್ರೆಡಿಕ್ಟ್ ಮಾಡೋದಾದ್ರೆ, ನಿಮ್ಗೆ ಈಗ ಆಲ್ರೆಡಿ ನಾನು ಹೇಳಿರೋ ಹಾಗೆ ಸದ್ಯದಲ್ಲೇ ಈಗ ಏನೋ ಕ್ರಿಸ್ಮಸ್ ಬರ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಜನ ಜಾಸ್ತಿ ಗುಂಪುಗೂಡದ ರೀತಿಯಲ್ಲಿ ಒಂದಷ್ಟು ರೂಲ್ಸ್ ಗಳನ್ನ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಆಲ್ರೆಡಿ 60 ವರ್ಷ ಮೇಲ್ಪಟ್ಟವರಿಗೆ, ಹಾಗೆ ಯಾರಿಗೆಲ್ಲ ಹೃದಯ ಸಂಬಂಧ ಕಾಯಿಲೆ ಇದೆ, ಕಿಡ್ನಿಯಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅಂದ್ರೆ ಒಂದಕ್ಕಿಂತ ಹೆಚ್ಚು ಸಮಸ್ಯೆಯಿಂದ ಯಾರೆಲ್ಲ ಬಳಲ್ತಾ ಇದ್ದಾರೆ ಅಂತವರಿಗೆ ಮಾಸ್ಕ್ ಕಡ್ಡಾಯವನ್ನಾಗಿ ಮಾಡಲಾಗಿದೆ. ಅದನ್ನ ಏನೋ ಸಲಹೆಯನ್ನ ಆರೋಗ್ಯ ಸಚಿವರಿಗೆ ಈಗ ಆಲ್ರೆಡಿ ಕೊಟ್ಟಾಗಿದೆ. ಇವತ್ತಿನ ಸಭೆಯ ಬಳಿಕ ಅದು ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ತಾರೆ. ಅದ್ರ ಜೊತೆಗೆ ILI ಮತ್ತೆ ಸಾರಿ ಕೇಸಸ್ ಗಳಿರ್ತಾವಲ್ಲ, ಇಂತಹ ಕೇಸ್ಗಳನ್ನೇ ಕಡ್ಡಾಯವಾಗಿ ಅವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಸೊ ಇವರ ಒಂದು ಜಿನೋಮಿಕ್ ಸೀಕ್ವೆನ್ಸಿಂಗ್ ಅನ್ನು ಕೂಡ ರವಾನೆ ಮಾಡುವಂತಹ ಕೆಲಸ ಮಾಡ್ತಾರೆ. ಅಂದ್ರೆ ಇವರಿಗೆ ಏನಾದ್ರೂ ಈ JN.1 ವೈರಸ್ ಏನಾದ್ರೂ ಅವರಿಗೆ ಇನ್ಫೆಕ್ಟ್ ಆಗಿದೆಯಾ ಇಲ್ವಾ, ಇದೆಲ್ಲದರ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡಬೇಕು ಅನ್ನೋದನ್ನ ಕಡ್ಡಾಯವಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದ್ರ ಜೊತೆಗೆ ಕೇರಳದಿಂದ ರಾಜ್ಯಕ್ಕೆ ಯಾರೆಲ್ಲ ಬರ್ತಾರೆ ಅವ್ರ ಮೇಲೆ ಹದ್ದಿನ ಕಣ್ಣನ್ನ ಇಡ್ತಾ ಹೋಗ್ತಾರೆ. ಪ್ರಮುಖವಾಗಿ ಅಯ್ಯಪ್ಪನ ಭಕ್ತರಾಗ್ಲಿ ಅವರೆಲ್ಲರೂ ಕೂಡ ಈಗ ಕೇರಳಕ್ಕೆ ಹೋಗಿ ಬರೋದ್ರಿಂದ ಅಂತಹವ್ರ ಮೇಲೆ ಜಾಸ್ತಿ ಆಲ್ರೆಡಿ ಹೋಗಿ ಬಂದಿರೋದ್ರಿಂದ ಕೆಲವೊಂದಿಷ್ಟು ಜನರ ಮೇಲೆ ಜಾಸ್ತಿ ಹದ್ದಿನ ಕಣ್ಣನ್ನ ಇಡ್ತಾರೆ. ಅವ್ರ ಜೊತೆಗೆ ಈಗ ಆಲ್ರೆಡಿ ಆಸ್ಪತ್ರೆಗಳಲ್ಲಿ ಎಷ್ಟೆಷ್ಟು ಬೆಡ್ಗಳ ಲಭ್ಯತೆ ಇದೆ, ಎಷ್ಟೆಷ್ಟು ವೈದ್ಯರಿದ್ದಾರೆ, ಎಷ್ಟೆಷ್ಟು ದಾದಿಯರಿದ್ದಾರೆ, ಎಷ್ಟು ಸಿಬ್ಬಂದಿಯರಿದ್ದಾರೆ, ಅವ್ರ ಜೊತೆಗೆ ಆಕ್ಸಿಜನ್ ಪ್ಲಾಂಟ್ಗಳು ಸರಿಯಾಗಿ ರನ್ ಆಗ್ತಾ ಇದೆಯಾ ಇಲ್ವಾ, ಬೆಡ್ ವ್ಯವಸ್ಥೆ ಇದೆಯಾ, ಏನಾದ್ರೂ ಒಂದು ಕೋವಿಡ್ ತುರ್ತು ಪರಿಸ್ಥಿತಿ ಏನಾದ್ರೂ ನಿರ್ಮಾಣ ಆದ್ರೆ ಅಂತಹ ಸಿಚುವೇಶನ್ ಅನ್ನ ಸಮರ್ಥವಾಗಿ ಎದುರಿಸುವುದಕ್ಕೆ ರಾಜ್ಯ ಸಿದ್ಧ ಇದೆಯಾ ಇಲ್ವಾ, ಕೋವಿಡ್ ತುರ್ತು ಪರಿಸ್ಥಿತಿಯನ್ನ ಸಮರ್ಥವಾಗಿ ಫೇಸ್ ಮಾಡೋದಕ್ಕೆ ರಾಜ್ಯ ಸಿದ್ಧ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಆಲ್ರೆಡಿ ಈಗ ಕಳೆದ 3 ದಿನದಲ್ಲೂ ಕೂಡ ಮಾಕ್ ಡ್ರಿಲ್ ಕೂಡ ನಡೀತಾ ಇದೆ ರಾಜ್ಯಾದ್ಯಂತ. ಇವತ್ತಿಗೆ ಆ ಮಾಕ್ ಡ್ರಿಲ್ ಕೂಡ ಎಂಡ್ ಆಗುತ್ತೆ. ಸೊ ಈ ಮಾಕ್ ಡ್ರಿಲ್ ನಡೆದಾಗ ಒಂದಷ್ಟು ನ್ಯೂನತೆಗಳು ಆಸ್ಪತ್ರೆಯಲ್ಲಿ ಏನೇನು ಇತ್ತು ಅನ್ನೋದು ಅವರಿಗೆ, ಅಂದ್ರೆ ಆಸ್ಪತ್ರೆಯವರಿಗೆ ಗೊತ್ತಾಗುತ್ತೆ. ಅದನ್ನ ಅವರು ಕೂಡ ಈ ಟ್ಯಾಕ್ಸ್ ಸದಸ್ಯರಿಗೆ ಸಲ್ಲಿಸಿರ್ತಾರೆ. ಸೊ ಅದು ಕೂಡ ಆ ವರದಿಯನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನ ಕೂಡ ಇಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಮಾಸ್ಕ್ ಅನ್ನ ಎಲ್ರಿಗೂ ಕಡ್ಡಾಯ ಮಾಡ್ಬೇಕಾ ಬೇಡವಾ, ಯಾಕಂದ್ರೆ ಇಯರ್ ಎಂಡ್ ಆಗ್ತಾ ಇರೋದ್ರಿಂದ ಜನ ಜಾಸ್ತಿ ಗುಂಪುಗೂಡಿದ್ರೆ ಮತ್ತಷ್ಟು ಸಮಸ್ಯೆ ಆಗಬಹುದೇನೋ ಅನ್ನುವಂತಹ ಕಾರಣಕ್ಕೆ ಈ ಮಾಸ್ಕ್ ಬಗ್ಗೆ ಇಯರ್ ಎಂಡ್ ನಲ್ಲಿ ಏನಾದ್ರೂ ಜಾರಿಗೆ ತರಬೇಕಾ ಬೇಡವಾ, ಇದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ. ಒಟ್ಟಾರೆಯಾಗಿ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರ ಜೊತೆ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷ ಆಗಿರುವಂತಹ ಡಾಕ್ಟರ್ ರವಿ ಅವರು ಆಲ್ರೆಡಿ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನೊಂದು ಸುತ್ತಿನ ಸಭೆಯನ್ನ ಇವತ್ತು ನಡೆಸಿ ಸಭೆ ಬಳಿಕ ಒಂದು ಅಧಿಕೃತವಾದಂತಹ ಮಾರ್ಗಸೂಚಿ ಪ್ರಕಟ ಆಗುವಂತಹ ಸಾಧ್ಯತೆ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.